ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರಾ, ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನೈಟ್ ನಮಗೆ ಬಸ್ ಇದೆ, 10:30 ಸ್ಲೀಪರ್ ಬಸ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಕಂಫರ್ಟಬಲ್ ಆಗಿರಲಿ ಅಂತ ಈ ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಓಕೆ, ಸೊ ಬನ್ನಿ ನನ್ನ ಜೊತೆ, ನೀವು ಬನ್ನಿ, ನಿಮ್ಮನ್ನು ಕೂಡ ಮಂತ್ರಾಲಯ ದರ್ಶನ ಮಾಡಿಸ್ತೀನಿ. ರಾಘವೇಂದ್ರ ಸ್ವಾಮಿ ದರ್ಶನ ತಪ್ಪಾಗಿ ಹೇಳ್ತಾ ಇದ್ದೀನಲ್ಲ. ದೇವರು ಆಶೀರ್ವಾದ ಮಾಡೋದು. ನಾನೆಲ್ಲ ದೊಡ್ಡ ಫಾರಿನ್ ಹೋಗೋತರ ಫೀಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ನಮಸ್ಕಾರ ಮಾಡಿ, ಆಶೀರ್ವಾದ ಮಾಡು ಅಂತ ಹೇಳ್ತಾರೆ, ನಮಸ್ಕಾರ ಮಾಡು ಅಂತ ಹೇಳ್ತಾರೆ. ಇವತ್ತು ಫಾರಿನ್ ಹೋಗ್ತಾರೆ, ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಇವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೆಬ್ಬಾಳದ ಹತ್ರನೇ ಒಂದು ಹೊಸದಾಗಿ ಒಂದು ರೆಸ್ಟೋರೆಂಟ್ ಇದೆ. ಸೊ ಇಲ್ಲಿಗೆ ಬಂದು ಮನೇಲಿ ಲೈಟಾಗಿ ಊಟ ಮಾಡ್ಕೊಂಬಂದಿದ್ವಿ. ಸೊ ಇಲ್ಲಿ ಕಾಫಿ ಕುಡಿತೀನಿ. ಕಾಫಿ ಕುಡಿದು ಇನ್ನು ಬಸ್ಸಿಗೆ ನಮಗೆ ಟೈಮ್, ನಾನು ಕಾವ್ಯ ಮತ್ತು ನನ್ನ ಕಾವ್ಯ ತಂಗಿ 3 ಜನನೂ ಹೋಗ್ತಾ ಇದ್ದೀವಿ ಇಲ್ಲಿಂದ. ಕಾಫಿ ಕುಡ್ಕೊಂಡು ಇವ್ರಿಗೂ ಬನ್ನಿ ಅಂತ ಹೇಳ್ತಾ ಇದ್ದೀವಿ, ಬಟ್ ಇವ್ರು ಬರೋಕ್ಕೆ ರೆಡಿ ಇಲ್ಲ. ಇವ್ರದ್ದಾದ್ರೆ ವರ್ಕ್ ಫ್ರಮ್ ಹೋಮ್ ನಡೆಯುತ್ತೆ, ಯಾವಾಗ ಬೇಕಂದ್ರೆ ಅವಾಗ ಹೋಗ್ತಾರೆ. ನಮ್ಮದು ವರ್ಕ್ ಫ್ರಮ್ ಸೈಟು, ವರ್ಕ್ ಫ್ರಮ್ ಆಫೀಸು. ಈ ಥರ 7 ಪ್ಲಾನ್ಸ್ ಮಾಡೋಕ್ಕಾಗಲ್ಲ. ಪ್ಲ್ಯಾನ್ಡೇ ಹೋಗೋದು ಕಷ್ಟ, ನನ್ನ ಪ್ಲ್ಯಾನ್ ಎಲ್ಲ ಹೋಗೋದು. ಸೊ ವಿತೌಟ್ ಪ್ಲ್ಯಾನ್ ನಾವು ಹೋಗ್ತಾ ಇರೋದು ಗೈಸ್, ಪ್ಲ್ಯಾನೇ ಮಾಡಿಲ್ಲ. ಯಾರಾದರೂ ಎಲ್ಲಾದರೂ ಹೋಗೋದು ಪ್ಲ್ಯಾನ್ ಮಾಡ್ಕೊತೀರಲ್ವ ನೀವೆಲ್ಲರೂ. ಹೋಗಬೇಕು ಅಂತ ಅನಿಸ್ತಾನೆ ಇದೆ ಅಂತ ನಾನು ಕಾವ್ಯಂಗೆ ಹೇಳಿದೆ. ಕಾವ್ಯ 2 ಇದೆ, ನಿಮ್ಗೆ ಬೇಕಿತ್ತ? ಊಟ ಮಾಡ್ತೀನಿ ಅಂತ. ಬೇಕಾ ಕಾಫಿ? ಸೊ ರಾಘವೇಂದ್ರ ಸ್ವಾಮಿ ಕನ್ಸಲ್ಲಿ ಬಂದಿದ್ರ, ಹಾಗಾಗಿ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಸಡನ್ ಡಿಸೈಡ್ ಮಾಡ್ಕೊಂಡು ಸಡನ್ನಾಗಿ ಹೋಗ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಕಾವ್ಯ ಏನ್ ಅನಿಸ್ತಾ ಇದೆ? ಏನ್ ಒಳಗೆ ಏನಾಯ್ತು ಗೊತ್ತಾ? ಕಾವ್ಯನ್ ತಂಗಿ ನನಗೆ ಹೆಸರೇ ಬರ್ತಾ ಇಲ್ಲ ಬಾಯಿಗೆ. ದಿವ್ಯಾ ಅಲ್ಲ, ಕಾವ್ಯ ದಿವ್ಯಾ. ಓಕೆ, ಪಾಪ ಹುಡುಗಿಗೆ ಬೇಗ ಲಾಗೌಟ್ ಮಾಡಿಸಿ ಕರ್ಕೊಂಡ್ ಬಂದಿರೋದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಬಸ್ ಬಂತು, ಆಲ್ರೆಡಿ ಟೈಮು 10:30 ಎಕ್ಸಾಕ್ಟ್ 10:30ಗೆ ಬಂತು ಬಸ್ ಹತ್ಕೊಂಡು. ಇವಾಗ ಹೊಡ್ರಿ ನೋಡಿ, ಈ ರೀತಿ ಇದೆ ಸ್ಲೀಪರ್ ಬಸ್ಸು. ವಾಟರ್ ಬಾಟಲ್. ಸೊ 2 ಸೀಟ್ ಇಲ್ಲಿ ಸಿಕ್ಕಿದೆ, ಇನ್ನೊಂದು ಸೀಟು ಕಾವ್ಯನ ತಂಗಿಗೆ ಪಕ್ಕದಲ್ಲಿದೆ, ಆ ಸೈಡಲ್ಲಿದ್ದಾಳೆ. ಹೋಗು, ಜರ್ನಿ ಹೆಂಗಿರುತ್ತೆ ಏನೋ, ಮಿಡ್ಲಲ್ಲಿ ಏನಾದರೂ ಇಳ್ಕೊಂಡ್ರೆ ಅದು ಕೂಡ ವಿಡಿಯೋ ಮಾಡಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಇಲ್ಲಿ ನಾವುಗಳು ಕಾಫಿ ಕುಡಿತಾ ಇದ್ದೀವಿ.
ನೀವೇನಾದರೂ ಬ್ಯಾಂಗ್ಳೂರಿಂದ ಮಂತ್ರಾಲಯಕ್ಕೆ ಟ್ರಾವೆಲ್ ಮಾಡಬೇಕು ಅಂತಂದರೆ KSRTC ಬಸ್ಸು ಕೂಡ ಇದೆ, ಬಟ್ ಫ್ರೀ ಇರಲ್ಲ ನಿಮಗೆ ಡೈರೆಕ್ಟ್ ಬ್ಯಾಂಗ್ಳೂರ್ ಟು ಮಂತ್ರಾಲಯ. ಅದೇ ನೀವು ರಾಯಚೂರ್ವರೆಗೂ ಹೋದರೆ ಫ್ರೀ ಇರುತ್ತೆ. ಅಲ್ಲಿಂದ ಮತ್ತೆ 1 ಅವರ್ ನಿಮಗೆ ಟಿಕೆಟ್ ಕೊಟ್ಟು ನೀವು ಮತ್ತೆ ಮಂತ್ರಾಲಯಕ್ಕೆ ಬರಬೇಕು. ಇವಾಗ ನಾವು ಬಸ್ ಹತ್ತಿರೋದು ಕುಕ್ಕೆಶ್ರೀ ಟ್ರಾವೆಲ್ಸ್ ಥ್ರೂ ಹೋಗ್ತಾ ಇರೋದು. ಇದು 950 rupees ಪರ್ ಹೆಡ್ ಟಿಕೆಟ್ ಪರ್ ಬಸ್ಸು. ಸೊ ಟ್ರಾವೆಲ್ ನಿಮಗೆ ಯಾವುದು ಕನ್ವೀನಿಯೆಂಟು ಅದಕ್ಕೆ ನೀವು ಹೋಗ್ಬೋದು. ಟ್ರೈನ್ಗಾದರೆ ಕಡಿಮೆ ಇರುತ್ತೆ, ಆದರೆ ನೀವು ಹೋಗೋ ಟೈಮಲ್ಲಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಯಾವುದು ಸೀಟ್ಸ್ ಇರಲ್ಲ. ಅಡ್ವಾನ್ಸ್ ಆಗಿ ರಿಸರ್ವೇಷನ್ನ ಮಾಡ್ಕೊಂಡು ಹೋದರೆ ಕಡಿಮೆನೂ ಆಗುತ್ತೆ ಅಮೌಂಟು. ಕಡಿಮೆ ದುಡ್ಡಲ್ಲಿ ಹೋಗಿ ನೀವು ಮಂತ್ರಾಲಯ ಹೋಗಿ ರಾಘವೇಂದ್ರ ದರ್ಶನವನ್ನು ಮಾಡ್ಕೊಂಡು ಬರ್ಬೋದು. ಸೊ ಗಾಯ್ಸ್ ಏನಾಯಿತು ಅಂದರೆ ಇನ್ನೂ ಕಣ್ಣು ಬಿಟ್ಕೊಂಡು 3 ಗಂಟೆ ಆದ್ರೂ ನಿದ್ದೆ ಮಾಡಿಬಿಡೋದು. ಕೇಳಿಸ್ತಾ ಇಲ್ಲಲ್ಲ ಇದು. ಈ ಬಸ್ಸಲ್ಲಿ ಗೊರಕೆ ಸಾಂಗ್ನ ಕೇಳಿಸ್ಕೊಂಡು ನಿದ್ದೆ ಮಾಡಿದ್ರೆ ಒಂದು ಡೇ ಕಂಪ್ಲೀಟಾಗಿ ಹಾಳಾಯಿತು ನಮ್ಮದು. ನಾಳೆ ಹೆಂಗೆ ಹೋಗುತ್ತೋ ಏನೋ ಅಂತ ಗೊತ್ತಿಲ್ಲ. ನಿಮಗೂ ಏನಾದರೂ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಂ ದೇವಸ್ಥಾನ ಹತ್ರ ಬಾಡಿಗೆ ಅಂತೂ ಒಂದು ದಿನಕ್ಕೆ 1,500 ರೂಪಾಯಿ ಹೇಳ್ತಾ ಇದ್ದಾರೆ. ಎಲ್ಲ ಕಡೆನೂ ಬೆಸ್ಟ್ ಆಪ್ಷನ್ ಏನು ಅಂತಂದರೆ ಬಂದು 100 ರೂಪಾಯಿ ಕೊಟ್ಟು ಫ್ರೆಶ್ ಅಪ್ ಆಗಿ ಹೋಗ್ಬಿಡಿ. ಸೊ ಜಸ್ಟ್ ಮಾರ್ನಿಂಗ್ 5:30ಗೆ ಮಂತ್ರಾಲಯ ರೀಚ್ ಆಗಿತ್ತು. ರೂಮ್ಸ್ ಎಲ್ಲ ಹುಡುಕಿ ಸಾಕಾಗ್ಬಿಡ್ತದೆ. ಏನಕ್ಕಂತಂದರೆ ಒಂದೊಂದು ಕಡೆ ಒಂದೊಂದು ರೇಟ್, 1,500 ರೂಪಾಯಿ ಅದೇ ಕಡಿಮೆ ಅಂತೆ, ಅದಕ್ಕಿಂತ ಕಡಿಮೆ ಎಲ್ಲೂ ಸಿಗೋಲ್ಲ ಅಂತಂದ್ರೆ. ಬಟ್ ಒಂದೇನು ಹೇಳ್ತೀನಿ ಅಂತಂದರೆ ನೀವು ಸ್ವಲ್ಪ ದೇವಸ್ಥಾನದಿಂದ ಸ್ವಲ್ಪ ದೂರ ಬಂದರೆ ನಿಮಗೆ ಕಡಿಮೆ ಮಾಡ್ತಾರೆ ಸ್ವಲ್ಪ. ನಾವು ಒಬ್ಬರು ಆಟೋದವ್ರನ್ನ ಇಟ್ಕೊಂಡು ಆಟೋದಲ್ಲಿನೇ ಸುತ್ತಿ ಲಾಸ್ಟಿಗೆ ಈ ರೂಮ್ನ ಉಟ್ಕೊಂಡಿರೋದು ನೋಡಿ. ಇದಕ್ಕೇ 800 rupees ಪೇ ಮಾಡಿರೋದು. ಅದು ನಾವು ಮತ್ತೆ ಬೇಗನೆ ಹೊರಡ್ತೀವಿ ಅಂತ ಹೇಳಿದ್ದಕ್ಕೆ ಕೊಟ್ಟಿರೋದು. ಫ್ರೆಶ್ ಅಪ್ ಆಗಿ ಇನ್ನೇನು ಹೊರಡಬೇಕು. ಸೊ 7:30 ಆಗಿದೆ. 3 ಜನ ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ನಡೆಸ್ಕೊಂಡು ಆಮೇಲೆ ಬರಬೇಕು. ಇವಾಗ ಕಾವ್ಯ ರೆಡಿ ಆಗ್ತಿದ್ದಾಳೆ. ಕಾವ್ಯನ ತಂಗಿ ಫೋನ್ ಇಟ್ಕೊಂಡಿದ್ದಾಳೆ ಅಷ್ಟೇ. ಸೊ ಗೈಸ್ ಇವಾಗ ಕೆಳಗಡೆ ಹೋಗಿ ಹಾಗೆ ಟಿಫನ್ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಯಾಕಂತಂದರೆ ದೇವಸ್ಥಾನದಲ್ಲೇ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಇಲ್ಲಿಂದಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ನೋಡೋಣ. ಆಲ್ರೆಡಿ ನೋಡಿ ಗೈಸ್ ಇವಾಗ ಟೈಮ್ 7:30ಗೆ ಎಷ್ಟು ಬಿಸಿಲಿದೆ ಅಂತಂದರೆ ಹೊರಗಡೆ ಬರೋಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ. ಇನ್ನಿದಿಲ್ಲಲ್ಲಿ ಹಾಗೆಯೇ ಮಂತ್ರಾಲಯಕ್ಕೆ ಎಲ್ಲರೂ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ನೀವೇನಾದರೂ ಅಂದ್ಕೊಂಡ್ರೆ ನಾನು ಮಂತ್ರಾಲಯಕ್ಕೆ ಹೋಗಬೇಕು, ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು ಅಂತಂದರೆ ಅದು ನಿಮಗೆ ಗೊತ್ತಿಲ್ಲದಿರಾನೇ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಅದು ನಿಜ ಅಂತ ನನಗನ್ಸುತ್ತೆ. ಯಾಕಂತಂದರೆ ನಾನು ಹೋಗೋಕ್ಕಾಗಿಲ್ಲ ಅಂತಂದ್ರೂ ಹೋಗೋ ಥರ ಆಯಿತು. ಹಾಗೆಯೇ ಗುರು ರಾಘವೇಂದ್ರ ಸ್ವಾಮಿ ಹೇಳ್ತಾರಂತೆ, ನಿಮಗೆ ಕಷ್ಟ ಇದೆ ಅಂತ ನೀವು ನನ್ನ ದೇವಸ್ಥಾನಕ್ಕೆ ಬರಬೇಡಿ, ನಿಮಗೆ ಕಷ್ಟ ಇದ್ದಲ್ಲಿ ರಾಯರನ್ನ ನೆನಪಿಸ್ಕೊಳ್ಳಿ ಸಾಕು ಅಂತ. ಹಾಗೆಯೇ
ಹಾಗೆ ರಾಯರ ದರ್ಶನ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಇಲ್ಲಿ ಪ್ರದಕ್ಷಿಣೆ ಎಲ್ಲ ಹಾಕೊಂಡು ಕಾಲೆಲ್ಲ ತುಂಬಾ ನೋವು ಬಂದುಬಿಟ್ಟಿತ್ತು. ಹಾಗಾಗಿ ಹೋಗಿ ರೆಸ್ಟ್ ಮಾಡೋಣ ಅಂತ ಹೇಳಿ ಹೊರಟ್ವಿ. ಪ್ರಸಾದನೂ ಕೂಡ ನಾವೇನೂ ತಿಂದಿಲ್ಲ, ಯಾಕಂತಂದರೆ ಪ್ರಸಾದ ಸ್ಟಾರ್ಟ್ ಆಗೋದು 12 ಗಂಟೆಯಿಂದ 2 ಗಂಟೆವರೆಗೂ ಅಂತ ಅಂದ್ಕೊಂಡು ಹೊರಟ್ವಿ. ರೂಮ್ಗೆ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡೋ ಅಷ್ಟರಲ್ಲೇ ಲೇಟಾಗಿದ್ಬಿಟ್ವಿ. ಮಧ್ಯಾಹ್ನ ಊಟಕ್ಕೂ ಕೂಡ ನಾವು ಇಲ್ಲಿ ಬರೋಕ್ಕಾಗಲಿಲ್ಲ. ಹಾಗೆಯೇ ಇದೆಲ್ಲವೂ ಮುಗಿಸ್ಕೊಂಡು ಆಫ್ಟರ್ನೂನ್ ಪಂಚಮುಖಿ ಆಂಜನೇಯ ದೇವಸ್ಥಾನ, ಹಾಗೆ ಇಲ್ಲಿ ಹತ್ತಿರದಲ್ಲೇ ಒಂದು 5-6 ದೇವಸ್ಥಾನಗಳಿದ್ದಾವೆ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ರೆ ಆಯ್ತಾ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಇದು ಬಿಸಿಲು ಜಾಸ್ತಿ ಇತ್ತು, ಹಾಗೆ ಸೋಡಾ ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇಲ್ಲಿ ಜ್ಯೂಸ್ನ ಕುಡ್ಕೊಂಡು ರೂಮ್ ಕಡೆ ಹೊರಟ್ವಿ ನಾವು. ಹಾಗೆ ರೂಮ್ ಹತ್ರನೇ ಹೋಗುವಾಗ ಇಲ್ಲಿ ನಮ್ಮ ರೂಮ್ ಹತ್ರದಲ್ಲೇ ಈ ಒಂದು ಮಾವಿನಕಾಯಿ ತಳ್ಳೋ ಗಾಡಿ ಇತ್ತು. ಸೊ ಹಾಗಾಗಿ ಮಾವಿನ ಹಣ್ಣು ತಗೊಂಡು ರೂಮ್ ಕಡೆ ಹೋದ್ವಿ. ಇದಾಗಿತ್ತು ನನ್ನ ಒಂದು ಮಂತ್ರಾಲಯದ ಕಂಪ್ಲೀಟ್ ವಿಡಿಯೋ. ಸೊ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಲ್ಲ ಅಂತಂದರೆ ನಿಮಗೆ ಯಾವುದೇ ಥರದ ನನ್ನ ವಿಡಿಯೋಸ್ ನೋಟಿಫಿಕೇಶನ್ ಬರೋದಿಲ್ಲ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಲವ್ ಯು ಆಲ್.